ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇನ್ನು ನಮ್ಮ RCB ತಂಡ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಗೆದ್ದ ಮೇಲೆ ನಮ್ಮ RCB ತಂಡ ಪ್ಲೇ ಆಫ್ಸ್ಗೆ ಹೋಗಲು ಇನ್ನೂ ನಮ್ಮ RCB ತಂಡ ಎಷ್ಟು ಪಂದ್ಯವನ್ನು ಗೆಲ್ಲಬೇಕು, ನಮ್ಮ RCB ತಂಡ ಪ್ಲೇ ಆಫ್ಸ್ಗೆ ಹೋಗುತ್ತಾ ಇಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ತೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಒಂದು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಕೊಂಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ದೇ ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ಈಗ ಪಾಯಿಂಟ್ಸ್ ಟೇಬಲಲ್ಲಿ 10ನೇ ಸ್ಥಾನದಲ್ಲಿದೆ. ಒಟ್ಟು 10 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಸೋತು ನಮ್ಮ RCB ತಂಡ 10ನೇ ಸ್ಥಾನದಲ್ಲಿದೆ 6 ಅಂಕಗಳಿಂದ. ನಮ್ಮ RCB ತಂಡ ಇನ್ನೂ 4 ಪಂದ್ಯಗಳು ಉಳಿದಿವೆ. ಈ 4 ಪಂದ್ಯಗಳಲ್ಲಿ ಗೆದ್ದರೆ ನಮ್ಮ RCB ತಂಡದ್ದು 14 ಪಾಯಿಂಟ್ಸ್ ಆಗುತ್ತದೆ. ಅವಾಗ 14 ಪಾಯಿಂಟ್ಸ್ನಿಂದ ನಮ್ಮ RCB ತಂಡ ಪ್ಲೇ ಆಫ್ಸ್ಗೆ ಹೋಗಲು ಅವಕಾಶ ಇರುತ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಒಂದು ಓಪನ್ನ ಇಟ್ಕೋಬಹುದು, ನಮ್ಮ RCB ತಂಡ ಪ್ಲೇ ಆಫ್ಸ್ಗೆ ಹೋಗುತ್ತದೆ ಅಂತ. ಎಲ್ಲ ಪಂದ್ಯಗಳು ಉಳಿಕಿದ ತಂಡಗಳು 10 ಅಂಕಗಳಲ್ಲಿರುವ ತಂಡಗಳು ಸೋಲಬೇಕು. ಚೆನ್ನೈ, LSG, KKR ತಂಡಗಳು ಸೋತರೆ ನಮ್ಮ RCB ತಂಡ ಆರಾಮಾಗಿ ಪ್ಲೇ ಆಫ್ಸ್ಗೆ ಹೋಗಬಹುದು. ಆದರೆ ನಮ್ಮ RCB ತಂಡ ಮೇನಾಗಿ ಉಳಿದಿರುವ 4 ಪಂದ್ಯಗಳನ್ನು ಎಲ್ಲ ಪಂದ್ಯವನ್ನು ಗೆಲ್ಲಬೇಕು. ಎಲ್ಲ ಪಂದ್ಯವನ್ನು ಗೆದ್ದರೆ ಮಾತ್ರ ನಮ್ಮ RCB ತಂಡ ಪ್ಲೇ ಆಫ್ಸ್ಗೆ ಹೋಗಲು ಹೋಪ್ಸ್ನ ಇಟ್ಕೋಬಹುದು. ನಮ್ಮ RCB ತಂಡ ಇನ್ನೂ ಪಂಜಾಬ್, ಡೆಲ್ಲಿ, GT, ಚೆನ್ನೈ ವಿರುದ್ಧ ಮ್ಯಾಚ್ಗಳನ್ನು ಆಡ್ತಾರೆ. ಇನ್ನು GT ವಿರುದ್ಧ 4ನೇ ತಾರೀಕಿನಂದು ನಮ್ಮ RCB ತಂಡ ಬೆಂಗಳೂರಿನಲ್ಲಿ ಮ್ಯಾಚ್ ಆಡ್ತಾರೆ. ಈ ಪಂದ್ಯವನ್ನು ಕೂಡ ಗೆಲ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡ ಈ ಸೀಸನ್ನಲ್ಲಿ ಪ್ಲೇ ಆಫ್ಸ್ಗೆ ಹೋಗುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.